ಇದೀಗ ಶಿವಣ್ಣ ಎಂಟ್ರಿ, ಉಪ್ಪಿ ಸರ್ ಎಂಟ್ರಿ ಹಾಸ್ಪಿಟಲ್ ಅಂದ ಕೂಡಲೇ ಅರ್ಜುನ್ ಸರ್ ಮುಖ ಸ್ವಲ್ಪ ಬಾಡೋ ಥರ ಕಾಣಿಸ್ತಾ ಇತ್ತು. ಇದೀಗ ನೇರವಾಗಿ ಮಾಧ್ಯಮ ಮಿತ್ರರು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ನಮ್ಮ ತಂಡಕ್ಕೆ. ಇವತ್ತು ಅವರ ಮಗನಿಗೆ ಸಿನಿಮಾ ಮಾಡಿದ್ದು ಎಷ್ಟು ಖುಷಿ ಇದೆ ಸರ್. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ನೋಡಿದ್ರೆ ಸಾಕು ಅಣ್ಣವ್ರನ್ನ ಅಂತ ಅಂದ್ಕೊಂಡಿದ್ರಿ ಅಂತ ಹೇಳಿದ್ರಿ ಮೇಡಮ್. ಖಂಡಿತ ಇವಾಗ ನಾನು ಆವಾಗಲೇ ಹೇಳಿದೆ, ಇದು ನಾವು ಶಿವಣ್ಣ ಪಿಕ್ಚರ್ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗೆ ಇರುತ್ತೆ ಮೇಡಮ್. ನೀವು ಖಂಡಿತ ನೋಡಿ ನಾವು ಅಂತ ನಾನು ಆವಾಗಲೇ ಹೇಳಿದೆ. ಆ ಸಂಭಾಷಣೆ ಇದೆಯಲ್ಲ, ಸಂಭಾಷಣೆ ಹೆಂಗಿದೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಚಿಕ್ಕವರಿಂದ ಹಿಡಿದು ನೀವು ಅಂತ 80 ವರ್ಷದವರೆಗೂ ಆರಾಮಾಗಿ ಕೂತ್ಕೊಂಡು ನೋಡೋಂಥ ಸಂಭಾಷಣೆ ನಮ್ಮ ರಾಜ್ಕುಮಾರ್ ಪಿಕ್ಚರ್ಗಳು ಹೆಂಗಿತ್ತು ಸೇಮ್ ಮೇಡಮ್. ನನಗೆ ಅನಿಸೋದು ಇದು ಬಂಗಾರದ ಮನುಷ್ಯ ಆಗ್ಬೋದು ಅನ್ಸುತ್ತೆ ಮೇಡಮ್ ನಮ್ಮ ಶಿವಣ್ಣ. ಖುಷಿ ನಾನು ಈ ಮೇಡಮ್ ನಾನು ಅವ್ರ ಫ್ಯಾನ್ಸ್ ಅಂತ ನಾನು ಹೇಳಿದ್ದೀನಿ. ಎಷ್ಟು ಖುಷಿ ಇರುತ್ತೆ ಮೇಡಮ್. ಅಲ್ಲಿ ಕೂತಿದ್ದೆ, ನಾನು ಸೈಡಲ್ಲಿ ಕೂತಿರ್ತೀನಿ, ನಾನು ನೋಡ್ತಾ ಇರ್ತೀನಿ, ಅಷ್ಟು ಖುಷಿ ಇರುತ್ತೆ ಮೇಡಮ್. ನಾನು ಹೇಳಿದ್ದೆ ಫಸ್ಟೇ ಪೂಜೆಯಲ್ಲಿ ಹೇಳಿದ್ದೀನಿ, ನಾವು ಹೆಚ್ಚು ಕಮ್ಮಿ ನಾನು 25 ವರ್ಷ ಮುಂಚೆ ನಾನು ಅಣ್ಣವ್ರಿಗೂ ಹೇಳಿದ್ದೀನಿ, ಅಣ್ಣ ನಿಮ್ಮದು ಸದಾಶಿವನಗರ ಪೊಲೀಸ್ ಶೂಟಿಂಗ್ ಆದರೆ ನಾನೆಲ್ಲ ಕಾಂಪೌಂಡೆಲ್ಲ ಹತ್ತಿದ್ದೀನಿ ಅಂತಲೂ ಹೇಳಿದ್ದೀನಿ. ನಮ್ಮ ಫ್ಯಾನು ನನಗೇನು ಖುಷಿ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಮತ್ತು ಸಾರ್ ಪಿಕ್ಚರ್ ನೋಡಿದ್ರೆ ನಾವೆಲ್ಲ ಇನ್ನು ಭಾವನೆಗಳು ಹೇಳ್ಬೇಕು. ಅದು ಅಲ್ಲ, ಒಂದು 20 ವರ್ಷ ಹಿಂದೆ ಹೋಗಿ ಹೇಳಲ್ಲ ನೋಡ ಅದು. ಆವಾಗ ಯಾವ ಪಿಕ್ಚರ್ ನೋಡಿದ್ರು ಇವ್ರ ಹತ್ರ ಇವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರತ್ತೆ ಅಂತ. ನಮ್ಮ ಭಾಗ್ಯ ನೋಡಿ, ನಮ್ಮ ಭಾಗ್ಯ ಒಂದೇ ಪಿಕ್ಚರಲ್ಲಿ ಉಪ್ಪಿ ಸಾರು, ಶಿವಣ್ಣ ಸಾರು, ರಾಜ್ ಬಿ ಶೆಟ್ಟಿ ಸರ್ ಮಾಡಿರೋದು. ಇದು ನನಗೊಂಥರ ಯೋಗ ಇದ್ದಂಗೆ, ದೇವರ ಆಶೀರ್ವಾದ ಇದ್ದಂಗೆ, ಯಾರಿಗೂ ಸಿಗಲ್ಲ ಇದು. ಇದು ಒಂದೇ ಪಿಕ್ಚರಲ್ಲಿ ಮಲ್ಟಿಟರ್ 3 ಮಾಡಬೇಕಾದ್ರೆ ಯಾರಿಗೂ ಸಿಗಲ್ಲ, ಅದು ನನಗೆ ಸಿಕ್ಕಿದೆ. ನಮಗೆ ಒಂಥರ ಈ ಗೋಲ್ಡ್ ಥರ ನಮ್ಗೆ ಡೈರೆಕ್ಟ್ರ್ ಒಬ್ಬರು ಸಿಕ್ಕಿದ್ದಾರೆ. ಆ ಡೈಮಂಡ್ ಥರ ಕ್ಲೀನಾಗಿ ಅದು ನೀವು ನೋಡಿ. ಯಾಕೆಂದರೆ ನಾನು ಏನೇನೋ ಮಾತಾಡೋಮೇಲೆ ಬೇಡ ಮೇಡಮ್ ಬತ್ತಿ ಅಂತ ಆಮೇಲೆ ಪಿಕ್ಚರ್ ರಿಲೀಸ್ ಆದಮೇಲೆ ಮಾತಾಡ್ತೀನಿ ಮೇಡಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.